ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಹೋಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ಸಿಂಪಲ್ಲಾಗಿ, ತುಂಬ ಸಿಂಪಲ್ಲಾಗಿ ಹೀರೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಆಯಿತಾ. ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಈ ಸಾಂಬಾರು ತಿಂತಾಯಿದ್ರೆ ಅನ್ನಕ್ಕೆ ಹಾಕ್ಕೊಂಡು ಅಷ್ಟು ಸಖತ್ತಾಗಿರುತ್ತೆ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಇವಾಗ ನಾನು ಹೀರೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಸಾರು ಬೇಯ್ತಾ ಇದ್ದರೆ ಮಾತ್ರ ಮನೆಯೆಲ್ಲ ಘಮ 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 ಅಂತಾಯಿತು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಆಯಿತಾ. ಬನ್ನಿ, ಇವಾಗ ನಾನು ಇಲ್ಲಿ ಹೀರೆಕಾಯಿನ ತೊಗೊಂಡಿದ್ದೀನಿ. ಒಂದು ಹೀರೆಕಾಯಿನ ದೊಡ್ಡದು ತೊಗೊಂಡಿದ್ದೀನಿ. ಈ ಥರ ಫುಲ್ ಸಿಪ್ಪೆ ಎಲ್ಲ ಬಿಡಿಸಿ ರೌಂಡ್ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿರುತ್ತಲ್ಲ ಮೇಲೆ ಒಂಥರ ಮುಳ್ಳು ಥರ, ಅದೆಲ್ಲ ನೀಟಾಗಿ ನಾವು ತೆಗಿಬೇಕು ನೋಡಿ. ಈ ಥರ ನೀಟಾಗಿ ತೆಗೆದು ರೌಂಡ್ ರೌಂಡಾಗಿ ಕಟ್ ಮಾಡಿ ನಾನು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇವಾಗ ನೀರಲ್ಲಿ ನೆನೀತಾ ಇರಲಿ ಅಷ್ಟರಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಒಂದು ತಪ್ಪಲೆ ಇಟ್ಟಿದ್ದೀನಿ. ಒಂದು ತಪ್ಪಲೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳಿ ಆಯಿತಾ. ಯಾಕಂದರೆ ಇವಾಗ ನಾವು ಹೀರೆಕಾಯಿ ಹಾಕಬೇಕಿದೆ, ಅದಕ್ಕೇ ಎಣ್ಣೆ ಬಿಸಿ ಆಯಿತು. ಇವಾಗ ಹೀರೆಕಾಯಿನ ನಾನು ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಅದೇ ತಪ್ಪಲೆಗೆ ಹಾಕಿ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸೋಣ ಚೆನ್ನಾಗೆ. ಆ ಎಣ್ಣೆಲೇ ಸ್ವಲ್ಪ ಹೊತ್ತು ಅದು ಫ್ರೈ ಆಗಲಿ ಚೆನ್ನಾಗಿ. ಆ ಎಣ್ಣೆಲೇ ಫ್ರೈ ಆಗಬೇಕು, ಅಲ್ಲಿವರೆಗೂ ಬಾಡಿಸೋಣ. ಅಷ್ಟರಲ್ಲಿ ನಾನು ಈ ಕಡೆ ಒಂದು ಬಾಣಲಿ ಇಟ್ಕೊಂಡ್ಬಿಡ್ತೀನಿ. ಇದು ಆಗ್ತಾ ಇರಲಿ ಅಷ್ಟರಲ್ಲಿ ನಾನು ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ ಇದು ಸ್ವಲ್ಪ ಫ್ರೈ ಆಗಿಬಿಡಲಿ. ಆಮೇಲೆ ನಾನು ಇದಕ್ಕೆ ಹಿಂಗೆ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಹಿಂಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ ಆಯಿತಾ. ಇವಾಗ ನಾನು ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಾನಿವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಸಾರಿಗೆ. ಆ ಕಡೆ ನಾನು ತರಕಾರಿನ ಕಟ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ. ನಾನು ಫಸ್ಟೇ ಬೇಳೆನ ಬೇಯಿಸಿಟ್ಕೊಂಡ್ಬಿಟ್ಟಿದ್ದೀನಿ, ಅದನ್ನು ತೋರಿಸ್ತೀನಿ. ಇವಾಗ ನಾನಿಲ್ಲಿ ಸಾಂಬಾರು ಪುಡಿ 2 ಸ್ಪೂನು, ಖಾರದ ಪುಡಿ ಮತ್ತು ಅರಿಶಿನ ಈ ಕಡೆ ನಾನು ತರಕಾರಿಗೆ ಹಾಕ್ತಾಯಿದ್ದೀನಿ. ಇದು 5 ನಿಮಿಷಕ್ಕೆ ಟಕ ಟಕ ಅಂತ ಆಗುವಂಥ ಸಾಂಬಾರು ಆಯಿತಾ. ನೀವು ಈ ಥರ ಟ್ರೈ ಮಾಡಿ ನೋಡಿ ಆಯಿತಾ. ಇಲ್ಲ ಒಂದಕ್ಕೆ ಕಾಯ್ಕೊಂಡು ಕೂತ್ಕೊಂಡಿರೋ ಬದಲು ಒಂದು ಕಡೆ ಆಗ್ತಾ ಇರುತ್ತೆ, ಒಂದು ಕಡೆ ಒಗ್ಗರಣೆ ಕೊಡ್ತಾಯಿದ್ದೀವಿ. ನಾವು ಫಸ್ಟೇ ನಾನು ಬೇಳೆ ಬೇಯಿಸ್ಕೊಂಬಿಟ್ಟಿದ್ದೀನಿ. ಆವಾಗ ನಮ್ಗೆ ಫುಲ್ ಈಸಿ ಆಗುತ್ತೆ. ಇದು ಮಸಾಲೆ ಎಲ್ಲ ಹಿಡೀಲಿ ತರಕಾರಿಗೆ. ಇವಾಗ ನಾನು ಹುಣಸೆಹಣ್ಣನ್ನ ನಾನು ಸಪ್ರೇಟಾಗಿ ನೆನೆಸಿ ಬಿಸಿನೀರಲ್ಲಿ ಇಟ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ಕಿವುಚಿ ಹಾಕಿದ್ದೀನಿ. ಆ ಹುಣಸೆ ನೀರಲ್ಲಿ ಈ ಖಾರ ಎಲ್ಲ ಚೆನ್ನಾಗಿ ಅದಕ್ಕೆ ಹಿಡೀಲಿ ಆಯಿತಾ. ಚೆನ್ನಾಗಿ ಹೀರೆಕಾಯಿಗೆ ಹಿಡೀಲಿ. ಅಷ್ಟರಲ್ಲಿ ನಾನು ಈ ಕಡೆ ಒಗ್ಗರಣೆ ಕೊಟ್ಟಿದ್ನಲ್ಲ ಅದೊಂಚೂರು ಬಾಡಿಸ್ಕೊಂಬಿಡೋಣ. ನೋಡಿ ಇಷ್ಟು ಆಗ್ತಾ ಇದೆ. ಈ ಥರ ಮಾಡಿಕೊಂಡ್ರೆ ಟೈಮು ಸೇವ್ ಆಗುತ್ತೆ, ಬೇಗನೂ ರೆಡಿ ಆಗಿಬಿಡುತ್ತೆ ಅಡುಗೆ ಆಯಿತಾ. ನೋಡಿ ನಾನಿಲ್ಲಿ ಬೇಯಿಸಿಟ್ಕೊಂಬಿಟ್ಟಿದ್ದೀನಿ ಫಸ್ಟೇ. ಬೇಳೆ ಮತ್ತು ಟೊಮೊಟೊ ಅಷ್ಟೇ ಹಾಕಿರೋದು ನಾನು. ಅದಕ್ಕೆ ನಾನು ಅದೇನು ತೋರ್ಸೋಕ್ಕೆ ಹೋಗಲಿಲ್ಲ ಆಯಿತಾ. ಬೇಳೆ ನಾನು 2 ಕಪ್ ತೊಗೊಂಡಿದ್ದೆ ಮತ್ತು 2 ಟೊಮೊಟೊ ಹಾಕ್ಕೊಂಡು ಬೇಯಿಸಿ ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ನಾನು ಆ ಬಾಣಲಿ ಇತ್ತು ನೋಡಿ, ಇವಾಗ ತರಕಾರಿನ ಬೇಯ್ತಾ ಇದೆ ಇದು. ಇವಾಗ ನಾನಿದು ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಆ ನೀರನ್ನ ಹಾಕ್ಕೊಂಬಿಡ್ತೀನಿ. ಇವಾಗ ತರಕಾರಿ ಒಳಗಡೆ ಹಾಕ್ಕೊಂಬಿಡ್ತೀನಿ. ಅದು ಕುದೀತಾ ಇರಲಿ. ನಾನು ಟೊಮೊಟೊ ಸಪ್ರೇಟಾಗಿ ಒಂದು ಈ ಬಟ್ಲಿಗೆ ಹಾಕ್ಕೊಂಡು ಇದು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಚೆನ್ನಾಗಿ. ಇದನ್ನು ಬೇಕು ಅಂದರೆ ನೀವು ಮಿಕ್ಸಿಗೆ ಹಾಕ್ಕೊಳ್ಳಿ ಆಯಿತಾ. ನಾನು ಮಿಕ್ಸಿಗೆ ಹಾಕ್ಕೊಳ್ಳೋಕೆ ಹೋಗಲಿಲ್ಲ. ನಾವು ಸ್ಮ್ಯಾಶ್ ಮಾಡಿದ್ರೇ ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಫುಲ್ಲು ಒಂಥರ ಸಕ್ಕತ್ತಾಗಿರುತ್ತೆ, ಕೈಯಲ್ಲಿ ಕಿವುಚ್ದಂಗೆ ಇರುತ್ತಲ್ವ. ಸೌಟಲ್ಲಿ ಚೆನ್ನಾಗಿ ಹಿಂಗೆ ಸ್ಮ್ಯಾಶ್ ಮಾಡಿಕೊಂಡು ಅದು ಕೂಡ ಹಾಕ್ಕೊಂಬಿಟ್ಟೆ. ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ ಆಯಿತಾ. ನಿಮ್ಗೆ ಏನಾದರೂ ಉಪ್ಪು ಕಮ್ಮಿ ಅನ್ಸಿದ್ರೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಖಾರ ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕ್ವಾಂಟಿಟಿ ನೋಡ್ಕೊಳ್ಳಿ. ನೋಡಿ ಒಗ್ಗರಣೆ ಕೂಡ ರೆಡಿ ಆಗಿದೆ ನೋಡಿ. ಇವಾಗ ಒಗ್ಗರಣೆ ಕೂಡ ಹಾಕ್ಕೊಂಬಿಡೋಣ. ಸಾರಿಗೆ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಒಂದು ಕುದಿ ಚೆನ್ನಾಗಿ ಬಂದರೆ ಸಾಕು. ಆಲ್ರೆಡಿ ನಾವು ಬೇಳೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ. ತರಕಾರಿನೂ ಕೂಡ ನಾವು ಒಗ್ಗರಣೆಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ.